ಬಂಧುಗಳೇ, ಈ ದಿನ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಪರವಾಗಿ 24ನೇ ಅನ್ನದಾಸೋಹ. ಈ ಅನ್ನದಾಸೋಹಕ್ಕೆ ಸವಿತಾ ಮತ್ತು ಮಾಧವಾಚಾರ್ ಇವರು ಕುಟುಂಬದವರು, ಹಾಗೆ ಸತ್ಯನಾರಾಯಣ್ ಭೈರವೇಶ್ವರ ಸೌಂಡ್ ಸಿಸ್ಟಮ್ ಅವರ ಕುಟುಂಬದವರು ಈ ದಿನ ಈ ಒಂದು ಸೇವಾ ಕರ್ತರಾಗಿದ್ದಾರೆ. ಅವರಿಗೂ ಅವರ ಕುಟುಂಬದವರಿಗೂ ಶ್ರೀ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ, ಅವರ ಮನೆ ಬೆಳಗಲಿ, ಅವರ ಮನೆಯಲ್ಲಿ ಸದಾ ಅನ್ನಪೂರ್ಣೇಶ್ವರಿ ನೆಲೆಸಲಿ, ಅವರಿಗೆ ಆಯುರ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲು ತಾಯಿಯು ಅನುಗ್ರಹಿಸಲಿ ಎಂದು ನಾವು ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಒಂದು ಮಂತ್ರ ಇರ್ತದೆ, ಆ ಮಂತ್ರ ಹೇಳಾದ್ಮೇಲೆ ಈ ಒಂದು ಕಾರ್ಯ ಪ್ರಾರಂಭ ಆಗ್ತದೆ. ಅನ್ನಪೂರ್ಣೆ ಸದಾಪೂರ್ಣೆ, ಅನ್ನಪೂರ್ಣೆ ಸದಾಪೂರ್ಣೆ, ಶಂಕರ ಪ್ರಾಣವಲ್ಲಭೆ, ಶಂಕರ ಪ್ರಾಣವಲ್ಲಭೆ, ಜ್ಞಾನವೈರಾಗ್ಯ ಸಿದ್ಧಾರ್ಥಂ, ಜ್ಞಾನವೈರಾಗ್ಯ ಸಿದ್ಧಾರ್ಥಂ, ಭಿಕ್ಷಾನ್ ದೇಹಿ ಮೇ ಪಾರ್ವತಿ, ಭಿಕ್ಷಾನ್ ದೇಹಿ ಮೇ ಪಾರ್ವತಿ. ತಟ್ಟೆಗಳನ್ನೆಲ್ಲ ತೊಳೆದಲ್ಲೇ ಇಡಬೇಕು. ಮತ್ತೆ ತಟ್ಟೆಗಳು ತಗೊಂಡು ಹೋಗಬಾರ್ದು. ನೋಡಮ್ಮ, ತಟ್ಟೆಗಳು ಹೊರಗಡೆ ಹೋಗಬಾರ್ದು. ಆತ್ಮೀಯ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಎಲ್ಲ ಕಾರ್ಯಕರ್ತರೇ ಮತ್ತು ಸೇವಾಕರ್ತರೇ, 24ನೇ ದಿವಸದ ದಾಸೋಹ ಇವತ್ತು ಇಲ್ಲಿ ಬಹಳ ಚೆನ್ನಾಗಿ ಅದ್ದೂರಿಯಿಂದ ನಡೆದಿದೆ. 24 ಆವೃತ್ತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರತಿ ದಿವಸಕ್ಕೆ ಆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗೆಯೇ ಸೇವಾಕರ್ತರಲ್ಲೂ ಕೂಡ ಆಸಕ್ತಿ ಜಾಸ್ತಿ ಆಗ್ತಾ ಇದೆ. ಒಂದು ಸಮಾಜದ ಕಳಕಳಿಯನ್ನು ಹೊತ್ತಿರ್ತಕ್ಕಂತಹ ಒಳ್ಳೆಯ ಉದ್ದೇಶದ ಒಂದು ಕಾರ್ಯಕ್ರಮ ಇದು. ಮುಂದೆಯೂ ಕೂಡ ಇದು ಇದೇ ರೀತಿ ಸಾಗ್ತಾ ಇರಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಬಯಸ್ತೇವೆ. ಇವತ್ತಿನ ಅನ್ನದಾಸೋಹದ ಸೇವಾಕರ್ತರಾಗಿ ಶಿವಮೊಗ್ಗದ ಆಡಿಟರ್ ಮಾಧವಾಚಾರ್, ಹಾಗೆಯೇ ಅವರ ಶ್ರೀಮತಿಯವರು ಸವಿತಾ ಮಾಧವ್ ಅಂತ ಹೇಳಿ ಅವರಿಬ್ಬರು ಕೂಡ ಶಿವಮೊಗ್ಗದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡಿಕೊಂಡಿದ್ದಾರೆ. ಸವಿತಾ ಮೇಡಮ್ ನನಗೆ ಬಹಳ ವರ್ಷಗಳಿಂದ ಪರಿಚಯ. ಶಿವಮೊಗ್ಗದ JNNC-ನಲ್ಲಿ ಅವರು ಪ್ಲೇಸ್ಮೆಂಟ್ ಆಫೀಸರ್ ಆಗಿ ಬಹಳ ಸಮಯ ಉತ್ಕೃಷ್ಟವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಚೇಂಬರ್ ಆಫ್ ಕಾಮರ್ಸ್ನಲ್ಲಿಯೂ ಕೂಡ ಅವರು ಆಫೀಸರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಶಿವಮೊಗ್ಗದಕ್ಕೆ ಅನೇಕ ಒಳ್ಳೆಯ ಸ್ಕಿಲ್ ಡೆವಲಪ್ಮೆಂಟ್ ಯೋಜನೆಗಳನ್ನು ತರಬೇಕು, ಒಳ್ಳೊಳ್ಳೆಯ ಆಲೋಚನೆಗಳನ್ನು ಇಟ್ಟುಕೊಂಡು ಅವರು ಸಾಮಾಜಿಕವಾಗಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಬುದ್ಧಿವಂತರು, ಹಾಗೆಯೇ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರಿಗೆ ಆಸ್ತಿ ತುಂಬ ಚೆನ್ನಾಗಿದೆ. ಸಂತೋಷ ಪಡ್ತಾನೆ. ಅವರು ಕೂಡ ನಮ್ಮ ಅನ್ನದಾಸೋಹ ಪ್ರತಿಷ್ಠಾನದ ಜೊತೆಗೆ ಗುರುತಿಸ್ಕೊಂಡಿದ್ದಾರೆ. ಅವರಿಬ್ಬರಿಗೆ ಭಗವಂತ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಡಲಿ, ತಾಯಿ ಅನ್ನಪೂರ್ಣೇಶ್ವರಿ ಸದಾಕಾಲ ಅವರ ಮನೆಯಲ್ಲಿ ನೆಲೆಸಲಿ ಅಂತ ಹೇಳಿ ಪ್ರತಿಷ್ಠಾನದ ಪರವಾಗಿ ಅವರಿಬ್ಬರಿಗೂ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂತಹ ನೂರಾರು ದಾಸೋಹಗಳನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಆ ದಂಪತಿಗಳಿಗೆ ಭಗವಂತ ಕರುಣಿಸಲಿ. ಹಾಗೆಯೇ ಈ ದಾಸೋಹದಲ್ಲಿ ಕೈ ಜೋಡಿಸಿರ್ತಕ್ಕಂಥ ತಾವುಗಳು ಬಹಳ ಮುಖ್ಯ. ತಾವೆಲ್ಲರೂ ಕೂಡ ವಾಲಂಟಿಯರ್ ಆಗಿ ಸೇವೆಗೆ ಬರ್ತಾ ಇದ್ರಿ, ನಿರಂತರವಾಗಿ ಇಲ್ಲಿ ಗುರುತಿಸ್ಕೊಳ್ತಾ ಇದ್ರಿ. ಮುಂದೆಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದು ಈ ಕಾರ್ಯವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು. ಮುಂದಿನ ವಾರದಲ್ಲಿ ನಾನು 25ನೇದು ಶುಕ್ರವಾರಕ್ಕೆ ಬರುತ್ತೆ, ನಿಮ್ಮೆಲ್ಲರಿಗೂ ಮೆಸೇಜ್ ಬರುತ್ತೆ. ಸಣ್ಣದಾಗಿ ಒಂದು ರೀತಿಯಲ್ಲಿ ಅದನ್ನು ಒಂದು ಗುರುತು ಮಾಡಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಹೊಂದಿದ್ದೇವೆ. ನಾವು ಮಾತಾಡಿಕೊಂಡು ನಾಳೆ ದಿವಸ ತಮ್ಮೆಲ್ಲರಿಗೂ ಮೆಸೇಜ್ ಬರುತ್ತೆ. ತಾವೆಲ್ಲರೂ ಅದಕ್ಕೆ ಸ್ಪಂದಿಸಬೇಕು ಅಂತೇಳಿ ಕೇಳ್ಕೊಳ್ತೇನೆ. ತಮ್ಮೆಲ್ಲರ ಸೇವೆಗೆ ಮತ್ತೊಮ್ಮೆ ಪ್ರತಿಷ್ಠಾನದ ಎಲ್ಲ ಹಿರಿಯರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ. ಹಾಗೆಯೇ ಇವತ್ತಿನ ನಮ್ಮ ಈ ಅನ್ನದಾಸೋಹದ ಸೇವಾಕರ್ತರಾಗಿ ಸತ್ಯನಾರಾಯಣ್ ಭೈರವ ಸೌಂಡ್ ಸಿಸ್ಟಮ್ ಅವರು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಬಹಳ ದಿವಸಗಳಿಂದ ಅವರು ಕೂಡ ಸರದಿಯಲ್ಲಿ ಕಾಯ್ತಾ ಇದ್ರು. ಎಲ್ಲೋ ಒಂದು ಕಡೆ ಸಂತೋಷವಾಗ್ತದೆ, ಯಾಕೆಂದರೆ ಸರದಿ ಮಟ್ಟಕ್ಕೆ 25 ವಾರದಲ್ಲಿ ನಾವು ಬೆಳೆದಿದ್ದೀವಿ ಅಂದರೆ 13 ವಾರದಲ್ಲಿ ಬೆಳೆದಿದ್ದೀವಿ ಅಂದರೆ ಭಾಳ ಸಂತೋಷ ಆಗುತ್ತೆ. ಅವರು ಸದಾಕಾಲ ನಮ್ಮ ಜೊತೆಗೆ ಇದ್ದಾರೆ, ಮುಂದೆಯೂ ಕೂಡ ನಮ್ಮ ಜೊತೆಗೆ ಇರ್ತಾರೆ. ಭಗವಂತ ಅವರಿಗೆ ಎಲ್ಲ ರೀತಿಯ ಶಕ್ತಿಯನ್ನು ಕೊಡಲಿ. ತಾಯಿ ಅನ್ನಪೂರ್ಣೇಶ್ವರಿ ದಾಸೋಹದ ಶಕ್ತಿಯನ್ನು, ಸಾಮಾಜಿಕವಾಗಿ ಬದುಕ್ತಕ್ಕಂಥ ಶಕ್ತಿಯನ್ನು ಕೊಡಲಿ.
ಅವರಿಗೆ ಪ್ರತಿಷ್ಠಾನದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕಾರ್ಯಕರ್ತರೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಇತಿಶ್ರೀಯನ್ನು ಹಾಕ್ತಾ ಇದ್ದೇನೆ.